ಹೇಗೆ ವರ್ಣಿಸಲಯ್ಯ ನಿನ್ನ ಕಾರುಣ್ಯವನು. ಮಾತೆಗಿಂತಲೂ ಮೇಲು ಎಂಬಂತೆ ಸಲಹಿದೆ ಹೇಗೆ ವರ್ಣಿಸಲಯ್ಯ ನಿನ್ನ ಕಾರುಣ್ಯವನು. ಮಾತೆಗಿಂತಲೂ ಮೇಲು ಎಂಬಂತೆ ಸಲಹಿದೆ. ಬೆಳಗಾಗೇಳುತ್ತಲಿ ನಾರಾಯಣ ಎಂದೆ ಮೈ ಮುರಿದು ಮಗದೊಮ್ಮೆ ವಾಸುದೇವ ಎಂದೆ. ಬೆಳಗಾಗಿ ಏಳುತ್ತಲಿ ನಾರಾಯಣ ಎಂದೆ ಮೈ ಮುರಿದು ಮಗದೊಮ್ಮೆ ವಾಸುದೇವ ಎಂದೆ. ಹೌದಿ ಮಗ ತೊಳೆದು ವಿಠಲ ನೀನೆಂದೆ ಇಷ್ಟರಲೆ ವಾಲಿದಿಹೆಯ ನೀಯನ್ನ ತಂದೆ. ಇಷ್ಟರಲೆ ವಾಲಿದಿಹೆಯ ನೀಯನ್ನ ತಂದೆ. ಹೇಗೆ ವರ್ಣಿಸಲಯ್ಯ ನಿನ್ನ ಕಾರುಣ್ಯವನು. ಸ್ನಾನ ಸಂಧ್ಯಾ ಮಾಡಿ ಬಾಯೆಂದು ಕರೆದೆ ವಾಹನವಯರುತ್ತಲಿ ಮದದಿಂದ ಮರೆತೆಯೇ. ಸ್ನಾನ ಸಂಧ್ಯಾ ಮಾಡಿ ನಿನ್ನ ಕರೆದೆ ವಾಹನವ ಏರುತ್ತಲಿ ಮದದಿಂದ ಮರೆತೆ. ಯಾಂತ್ರಿಕದಿ ನಾಮವ ನುಡಿದೆ ಬರಿ ಬರಿದೆ. ಯಾಂತ್ರಿಕದಿ ನಾಮವ ನುಡಿದೆ ಬರಿ ಬರಿದೆ. ಇಷ್ಟಕ್ಕೆ ಕಂದನೆವು ತೆನ್ನ ಸಲಹಿದೆ. ಇಷ್ಟಕ್ಕೆ ಕಂದನೆವು ತೆಂದೆನ್ನ ಸಲಹಿದೆ. ಹೇಗೆ ವರ್ಣಿಸಲಯ್ಯ ಹರಿಯ ಕಾರುಣ್ಯವ. ಕನಸಿನಲ್ಲಿ ನೀ ಬಂದು ಕನಸಿನಲ್ಲಿ ನೀ ಬಂದು ಔಷಧಿಯ ನೀಡಿದೆ. ಮನಸ್ಸಿನಲ್ಲಿ ನಿನ್ನ ನಾಮ ಕೂಗುತ್ತಲೇ ಕಾಡಿದೆ. ಕನಸಿನಲ್ಲಿ ನೀ ಬಂದು ಔಷಧಿಯ ನೀಡಿದೆ. ಮನಸ್ಸಿನಲ್ಲಿ ನಿನ್ನ ನಾಮ ನಾ ಕೂಗುತ್ತಲೇ ಕಾಡಿದೆ. ಕನಕ ಕೇಶವ ತನುವು ಇದ ಆಸೆಯಲಿ ಮಾಡಿದೆ. ಕನಕ ಕೇಶವ ತನುವಿದು ಆಸೆಯಲಿ ಬಾಡಿದೆ. ಹೇಗೆ ಅರ್ಪಿಸಲಯ್ಯ ನಿನ್ನ ಪರಮ ಪದದೆ. ಹೇಗೆ ಅರ್ಪಿಸಲಯ್ಯ ಇದ ನಿನ್ನ ಪರಮ ಪದದೆ. ಹೇಗೆ ವರ್ಣಿಸಲಯ್ಯ
ನಿನ್ನ ಕಾರುಣ್ಯವನು ಮಾತೆಗಿಂತಲೂ ಮೇಲು ಎಂಬಂತೆ ಸಲಹಿದೆ. ಅಂಬ ತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣೀ. ನಾವು ಇದುವರೆಗೆ 10 ಅಧ್ಯಾಯಗಳ ಗೀತಾಭ್ಯಾಸವನ್ನು ಮುಗಿಸಿ 11ನೇ ಅಧ್ಯಾಯಕ್ಕೆ ಪ್ರವೇಶ ಮಾಡಿದ್ದೇವೆ. ಗೀತಾಭ್ಯಾಸದಿಂದ ನಮಗೇನಪ್ಪ ಪ್ರಯೋಜನವಾಗಿದೆ ಎಂಬ ಪ್ರಶ್ನೆಯನ್ನು ನಾವೇ ಹಾಕಿಕೊಂಡರೆ, ನಮಗೆ ಭಗವಂತನ ಬಗ್ಗೆಯಾಗಲಿ, ವಿಶ್ವದ ಬಗ್ಗೆಯಾಗಲಿ, ವ್ಯವಸ್ಥೆಯ ಬಗ್ಗೆಯಾಗಲಿ ಇದ್ದ ಸಾಕಷ್ಟು ಅನುಮಾನಗಳು ಪರಿಹಾರವಾಗಿದೆ. ಅದು ಮೊದಲನೆಯ ಪ್ರಯೋಜನ. ಎರಡನೆಯ ಪ್ರಯೋಜನವೇನೆಂದರೆ, ಅರ್ಜುನನಿಗೆ ಬೋಧಿಸುತ್ತಿರುವ ಧರ್ಮಬೋಧೆಯೇ ಆದರೂ ಯುದ್ಧ ಕರ್ಮವನ್ನು ಹೇಗೆ ಮಾಡಬೇಕೆಂಬುದನ್ನು ಅರ್ಜುನನಿಗೆ ತಿಳಿಸುವುದಕ್ಕೆ ಆರಂಭಿಸಿದ ಪರಮಾತ್ಮ ಸಕಲ ಜೀವಗಳಿಗೂ ಯಾವ ರೀತಿಯ ಕರ್ಮವನ್ನು ಆಚರಿಸಬೇಕು, ಎಲ್ಲಭಸೆ ನಿಜ ಕರ್ಮೋಪಾತ್ತಂ ಅಂತ ಶಂಕರರು ಭಜಗೋವಿಂದನಲ್ಲಿ ಹೇಳಿದ ರೀತಿಯಲ್ಲಿ ನಿಜವಾಗಿ ಕರ್ಮಕ್ಕೆ, ಕರ್ಮಫಲಕ್ಕೆ ಹೇಗೆ ಅಭ್ಯಾಸ ಮಾಡಬೇಕು, ಯಾವ ರೀತಿಯ ಅಭ್ಯಾಸದಿಂದ ಈ ಆತ್ಮನ ಪಯಣ ಎಂಬುದು ಊರ್ಧ್ವ ಲೋಕಗಳಿಗಾಗಲಿ ಪರಲೋಕಗಳಿಗಾಗಲಿ ಊರ್ಧ್ವ ಗತಿಯನ್ನಾಗಲಿ ಪಡೆದುಕೊಳ್ಳುತ್ತದೆ ಎಂಬುದನ್ನು ವಿವರವಾಗಿ ತಿಳಿದುಕೊಂಡಿದ್ದೇವೆ. ಎಲ್ಲದಕ್ಕಿಂತ ಹೆಚ್ಚಿನ ಪ್ರಯೋಜನವೇನೆಂದರೆ, ಪರಮಾತ್ಮ ಧ್ಯಾನ ಯೋಗದಲ್ಲಿ ತಿಳಿಸಿಕೊಟ್ಟಂತಹ ಸರ್ವ ಜೀವಗಳ ಹೃದಯ ಮಂದಿರದಲ್ಲಿಯೇ ಪರಮ ಪದವಿಯಲ್ಲಿ ನಾನು ನೆಲೆಸಿದ್ದೇನೆ ಎಂದು ಹೇಳುವುದರ ಮೂಲಕ ಆ ಪರಮ ಪದವಿಯನ್ನು ಧ್ಯಾನ ಯೋಗದ ಮೂಲಕ ನೀನು ಪಡೆದುಕೊಳ್ಳಬಹುದು. ಪರಮ ಪದವಿಯಲ್ಲಿ ನನ್ನ ಹತ್ತಿರದಲ್ಲಿ ಪರಮ ಶಾಂತಿ ಇದೆ. ಆ ಶಾಂತಿಯ ಪರಿಚಯವೇ ಇದುವರೆಗೆ ನಿನಗೆ ಆಗಿಲ್ಲ. ಮತ್ತು ಪರಮ ಪದವಿಯನ್ನು ತಲುಪುವುದರಿಂದ, ನನ್ನನ್ನು ಪಡೆದುಕೊಳ್ಳುವುದರಿಂದ ನಿನಗೆ ಅತಿಶಯವಾದಂತಹ ಪ್ರಯೋಜನಗಳುಂಟಾಗುತ್ತದೆ. ಇದಕ್ಕಿಂತ ಹೆಚ್ಚಿನ ಪ್ರಯೋಜನ ಈ ವಿಶ್ವದಲ್ಲಿ ಯಾವ ಜೀವಕ್ಕೂ ಯಾವ ದೇವರಿಗೂ ಇಲ್ಲಪ್ಪ. ಅದಕ್ಕಿಂತಲೂ ಹೆಚ್ಚಾಗಿರುವಂತಹ, ಪ್ರಯೋಜನಕ್ಕಿಂತಲೂ ಹೆಚ್ಚಾಗಿರುವಂತಹ ಎಲ್ಲ ಲಾಭಗಳು ನಿನಗೆ ದೊರೆಯುತ್ತದಪ್ಪ. ನಾವು ಧ್ರುವನ ಉದಾಹರಣೆಯನ್ನು ಕೊಟ್ಟು ಧ್ರುವಲೋಕವನ್ನೇ ಪಡೆದಂತಹ ಲಾಭವನ್ನು, ಪ್ರಯೋಜನವನ್ನು ತಿಳಿಸಿದ್ದೇವೆ. ಅದಕ್ಕೆಲ್ಲಕ್ಕಿಂತಲೂ ಹೆಚ್ಚಾಗಿ ಆತ್ಯಂತಿಕ ಸುಖವಿದೆಪ್ಪ. ಆತ್ಯಂತಿಕ ಸುಖ ಎನ್ನುವುದು ಪರಮಾತ್ಮ ಹೇಳುತ್ತಿರುವುದು ಎಲ್ಲ ಜೀವರಾಶಿಗಳಿಗೂ ಭೌತಿಕ ದೇಹದಲ್ಲಿ ಇಂದ್ರಿಯಗಳಲ್ಲಿ ಬಿದ್ದುಕೊಂಡೇ ಇಂದ್ರಿಯಾನುಭವಗಳಲ್ಲಿಯೇ ಅನುಭವಿಸುವಂತಹ ಪರಮ ಸುಖಗಳನ್ನು ಪರಿಚಯ ಮಾಡಿಕೊಂಡಿರುವುದರಿಂದ ಈ ಸುಖಕ್ಕೆ ಲಕ್ಷಪಟ್ಟು ಚೆನ್ನಾಗಿರುತ್ತದೆ ಅನ್ನುವ ಅರ್ಥದಲ್ಲಿ ಸುಖದ ಪರಿಚಯವಿರುವುದರಿಂದ ಆತ್ಯಂತಿಕ ಸುಖವಿದೆ ಎಂದು ಪರಮಾತ್ಮ ಬಣ್ಣಿಸುವುದರ ಮೂಲಕವಾಗಿ ಯೋಗ ಸಿದ್ಧಿಗಳನ್ನು ಪಡೆದುಕೊಳ್ಳಬಹುದು, ಆತ್ಯಂತಿಕ ಸುಖವನ್ನು ಪಡೆಯಬಹುದು ಎಂಬ ಅತ್ಯಂತ ವಿರಳವಾದಂತಹ ಒಂದು ಪ್ರಯೋಜನವನ್ನು ಪರಮಾತ್ಮ ತಿಳಿಸಿಕೊಡುವುದರ ಮೂಲಕವಾಗಿ ನಮಗೆ ಬಹಳ ಸಹಕಾರಿಯಾಗಿದೆ.
ಇಷ್ಟೆಲ್ಲ ಅನುಕೂಲಗಳನ್ನು ನಾವು ಇದುವರೆಗೆ ಮಾಡಿದ ಗೀತಾಭ್ಯಾಸದಿಂದ ತಿಳಿದುಕೊಂಡೆವು. ಇಷ್ಟೊಂದು ಪ್ರಯೋಜನವಿರುವಂಥದ್ದು, ಶಾಂತಿಯನ್ನೇ ಪಡೆಯುವಂಥದ್ದು. ನೋಡಿ, ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಯಾರಾದರೂ ಸ್ವರ್ಗಸ್ಥರಾದರೆ ರೆಸ್ಟ್ ಇನ್ ಪೀಸ್ ಅಂತ ಹೇಳ್ತಾರೆ. ಏನಪ್ಪ ಹಂಗಂದರೆ, ಶಾಂತಿಯಿಂದ ಇರಲಿ, ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತ. ಆ ಪರಮಶಾಂತಿಯನ್ನೇ ಪರಿಚಯಿಸಿದ ಪರಮಾತ್ಮ ನನ್ನ ಪರಮ ಪದವಿಯಲ್ಲಿ ಪರಮಶಾಂತಿಯೇ ನಿನಗೆ ದೊರೆಯುತ್ತದೆ ಎಂದು ಹೇಳುವುದರ ಮೂಲಕವಾಗಿ ಎಲ್ಲ ಪ್ರಯೋಜನಗಳಿಗಿಂತಲೂ ಅತಿಶಯವಾದಂತಹ ಆತ್ಯಂತಿಕ ಸುಖವನ್ನು ನನ್ನ ಸನ್ನಿಧಿಯಲ್ಲೇ ಪಡೆಯಬಹುದು. ಇವೆಲ್ಲದಕ್ಕಿಂತಲೂ ಹೆಚ್ಚಿನ ಅನುಕೂಲ ಎಲ್ಲ ಜೀವರಾಶಿಗಳಿಗೆ ಏನಪ್ಪ ಇದೆ ಅಂದರೆ, ಈ ಹುಟ್ಟು ಸಾವುಗಳ ಚಕ್ರದಿಂದ ನಿವೃತ್ತಿಯಾಗುವುದು ಮತ್ತು ಅದರಿಂದ ಬಿಡುಗಡೆ ಹೊಂದಬಹುದು. ಹೀಗೆ ಹುಟ್ಟು ಸಾವುಗಳ ಚಕ್ರದಲ್ಲಿ, ಸಂಸಾರದಲ್ಲಿ ಸದಾಕಾಲ ಸಿಲುಕಿರುವಂತಹ ಈ ಭವರೋಗವನ್ನು ನಿವಾರಣೆ ಮಾಡಿಕೊಳ್ಳಬಹುದು ಅಂತ ಹೇಳಿ ಪರಮಾತ್ಮ ಅತಿಶಯವಾದ ಪ್ರಯೋಜನಗಳನ್ನು, ಲಾಭಗಳನ್ನು, ಜ್ಞಾನವನ್ನು, ಶಾಂತಿಯನ್ನು ನಮಗೆ ಪರಿಚಯ ಮಾಡಿಕೊಡುವುದರ ಮೂಲಕವಾಗಿ ಈ ಆಧ್ಯಾತ್ಮ ವಿದ್ಯೆಯ ಸರ್ವಸಾರವನ್ನೇ ತಿಳಿಸಿಕೊಟ್ಟಿದ್ದಾನೆ. ಪರಮಾತ್ಮನ ದರ್ಶನ ಹಾಗಿರಲಿ, ಪರಮಾತ್ಮ ಇರುವನೋ ಇಲ್ಲವೋ ಎಂಬ ಅನುಮಾನದಿಂದ ಬದುಕುತ್ತಿರುವಂತಹ ಈ ಕಾಲಗಳಲ್ಲಿ ಭಗವದ್ಗೀತೆ ಪರಮಾತ್ಮನ ಅಸ್ತಿತ್ವಕ್ಕೆ ಮತ್ತು ಅವನನ್ನು ಪಡೆಯುವುದಕ್ಕೆ, ಎಲ್ಲ ಪ್ರಯೋಜನಗಳನ್ನು ಅವನಿಂದ ಪಡೆದುಕೊಳ್ಳುವುದಕ್ಕೆ ದಾರಿದೀಪವಾಗಿದೆ ಈ ಭಗವದ್ಗೀತೆ. ಪ್ರತಿ ಜೀವನ ಉದ್ದೇಶ, ಸಾಧನೆ, ಪಯಣ ಎಲ್ಲವನ್ನೂ ನಿರ್ದೇಶಿಸುತ್ತಿರುವಂತಹ ಈ ಭಗವದ್ಗೀತೆಯ ಜ್ಞಾನ ಪ್ರತಿಯೊಂದು ಜೀವಕ್ಕೂ ದೊರಕಬೇಕು. ಅಂತಹ ಅದ್ಭುತವಾದಂತಹ ಪರಮಜ್ಞಾನವನ್ನು ಪರಮಾತ್ಮ ಕರುಣಿಸುವುದರ ಮೂಲಕವಾಗಿ ಭಗವದ್ಗೀತೆ ವೇದೋಪನಿಷತ್ಗಳ ಸರ್ವಸಾರವನ್ನೇ ಅಮೃತದೋಪಾದಿಯಲ್ಲಿ ಸಕಲ ಜೀವರಾಶಿಗಳಿಗೆ ಕೊಡ್ತಾ ಇದೆ. ಇಷ್ಟೆಲ್ಲ ಪ್ರಯೋಜನಗಳನ್ನು ನಾವು ಪಡೆದುಕೊಂಡು ಪರಮಾತ್ಮ ಬರೀ ಸಿದ್ಧಾಂತವನ್ನು ಮಾತ್ರ ವರ್ಣಿಸಿಲ್ಲ, ತತ್ವವನ್ನು ಮಾತ್ರ ತಿಳಿಸಿಲ್ಲ, ಪ್ರಯೋಗಾತ್ಮಕವಾಗಿ ಎಲ್ಲವನ್ನು ಹೇಗೆ ಪಡೆದುಕೊಳ್ಳಬಹುದು ಎಂಬುದನ್ನು ಪರಮಾತ್ಮ ಎಲ್ಲವನ್ನು ವಿವರವಾಗಿ ಕೊಡುವುದರ ಮೂಲಕವಾಗಿ ಗೀತೆ ಪ್ರತಿ ಜೀವನಿಗೆ ರಕ್ಷಾ ಮಂತ್ರವಾಗಿದೆ. ಈ ರೀತಿ ನಾವು ಅನುಭವಗಳನ್ನು ಪಡೆದುಕೊಂಡಿದ್ದೇವೆ. ನೋಡಿ, ಮಂತ್ರವೆಂದೊಡನೆ ನಿನ್ನೆ ಜಪಯಜ್ಞದ ಬಗ್ಗೆ ಸಾಕಷ್ಟು ತಿಳಿದುಕೊಂಡೆವು. ಮಂತ್ರ ಎಂದರೆ ಮನಸ್ತ್ರಾಯತೆ ಇತಿ ಮಂತ್ರ ಅಂತ. ಜಪಯಜ್ಞವನ್ನು ಯಾವ ರೀತಿ ಆಚರಿಸಬೇಕು ಅಂತಂದರೆ, ನಾಮಜಪವನ್ನು ಶ್ರದ್ಧಾಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ, ಜ್ಞಾನಪೂರ್ವಕವಾಗಿ ಪುನರಾವರ್ತಿಸಿದರೆ ಆ ಒಂದು ದಿವ್ಯ ಶಕ್ತಿಗಳನ್ನು ವಶದಲ್ಲಿ ಇಟ್ಟುಕೊಳ್ಳಬಹುದು, ಆಹ್ವಾನಿಸಬಹುದು, ಆ ಶಕ್ತಿಗಳಿಂದ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ಎಂಬುದನ್ನು ತಿಳಿದುಕೊಂಡ್ವಿ. ಈ ರೀತಿ ಮಂತ್ರವಶವಾಗಿರುವಂತಹ ಸರ್ವಸಿದ್ಧಿಗಳು, ಸರ್ವಶಕ್ತಿಗಳು ಜಗತ್ತನ್ನೇ ವ್ಯಾಪಿಸಿದೆ. ಅದನ್ನೇ ಪರಮಾತ್ಮ ತನ್ನ ವಿಭೂತಿ ಯೋಗದಲ್ಲಿ ಮಹಿಮೆಗಳ ರೂಪದಲ್ಲಿ ಪ್ರತಿಯೊಂದು ದೈವಶಕ್ತಿಯನ್ನು ವರ್ಣಿಸಿದ್ದಾನೆ.
ಈ ಎಲ್ಲ ಸಿದ್ಧಿಗಳು, ಶಕ್ತಿ ಬಿಂದುಗಳು, ಶಕ್ತಿ ಕೇಂದ್ರಗಳು ನಮ್ಮ ದೇಹದಲ್ಲೇ ಅಡಕವಾಗಿದೆ. ಬಾಹ್ಯ ಪ್ರಪಂಚದಲ್ಲಿ, ವಿಶ್ವದಲ್ಲಿ ಹೇಗೆ ಇದೆಯೋ ಹಾಗೆಯೇ ಅದರ ಒಂದು ಅಂಶ ನಮ್ಮ ಪ್ರತಿಯೊಂದು ಜೀವಾತ್ಮನ ದೇಹದಲ್ಲಿ ಅಡಗಿದೆ. ಆ ಶಕ್ತಿ ಕೇಂದ್ರಗಳನ್ನು, ಆ ಶಕ್ತಿಯನ್ನು ಜಾಗೃತಗೊಳಿಸುವುದರ ಮೂಲಕವಾಗಿ ನಾವು ಆ ಶಕ್ತಿಗಳ ಅನುಭವವನ್ನು ಪಡೆಯಬಹುದು. ಆ ಶಕ್ತಿ ದೇವತೆಗಳನ್ನು ಸಾಕ್ಷಾತ್ಕರಿಸಿಕೊಳ್ಳಬಹುದು, ದೇವತೆಗಳನ್ನೇ ವಶದಲ್ಲಿಟ್ಟುಕೊಳ್ಳಬಹುದು. ನೋಡಿ, ವಶದಲ್ಲಿಟ್ಟುಕೊಳ್ಳಬಹುದು ಅನ್ನೋದಕ್ಕೆ ಏನಪ್ಪ ಆಧಾರ ಅಂದರೆ, ದೈವಾಧೀನಂ ಜಗತ್ಸರ್ವಂ ಮಂತ್ರಾಧೀನಂತು ದೈವತಾಹ. ನೋಡಿ, ಇಡೀ ಜಗತ್ತೇ, ಸರ್ವ ಜಗತ್ತು ದೈವಾಧೀನವಾಗಿದೆ, ಎಲ್ಲ ಶಕ್ತಿ ಕೇಂದ್ರಗಳಿಂದ ನಿಯಂತ್ರಣಕ್ಕೊಳಪಟ್ಟಿದೆ. ಆ ಶಕ್ತಿ ಕೇಂದ್ರಗಳು, ದೇವತೆಗಳು, ಸಿದ್ಧರು ಎಲ್ಲರೂ ಸಕಲ ಜೀವರಾಶಿಗಳಾಗಿರುವಂಥವರು, ಭೂತಾತ್ಮರಾಗಿರುವಂಥವರು, ಭೂತಾತ್ಮರಾಗಿರುವಂಥವರು, ದೇವತಾತ್ಮರು ಎಲ್ಲರೂ ಮಂತ್ರಕ್ಕೆ ವಶವಾಗಿಬಿಡ್ತಾರೆ, ಅಧೀನರಾಗಿರ್ತಾರೆ. ಅದು ನಾವು ಸರ್ವೇ ಸಾಮಾನ್ಯವಾಗಿ ಕಾಣುತ್ತಿರುವಂತಹ ಒಂದು ನಿತ್ಯ ಸತ್ಯ. ಯಾಕೆಂದರೆ ನಮ್ಮ ಯಾವುದೇ ಆಧ್ಯಾತ್ಮ ಕರ್ಮಗಳಲ್ಲಿ, ಪೂಜೆ, ಜಪ, ತಪ, ಹೋಮ, ಹವನ, ಯಾಗ ಯಾವುದೇ ಇರಲಿ, ಪರಮಾತ್ಮ ಸಂಬಂಧವಾದದ್ದು ಯಾವುದೇ ಆದರೂ, ವ್ರತಗಳು, ನಿತ್ಯ ಪೂಜೆಗಳು ಎಲ್ಲದರಲ್ಲಿಯೂ ಆಹ್ವಾನ ಮಂತ್ರವಿದೆ. ಆ ದೈವದ ಆಹ್ವಾನವನ್ನು ಮಾಡಿ ಆ ದೈವದ ಪೂಜೆಯನ್ನು ಮಾಡ್ತೇವೆ, ಆ ದೈವವನ್ನು ವಶದಲ್ಲಿಟ್ಕೊಳ್ತೇವೆ, ವಶೀಕರಣ ಮಾಡಿಕೊಳ್ಳುತ್ತೇವೆ. ಜೊತೆಗೆ ಅದರ ಒಲವನ್ನು, ಮೆಚ್ಚುಗೆಯನ್ನು ಗಳಿಸಿಕೊಳ್ತೇವೆ. ಹಿಂದೆ ತಪಸ್ಸನ್ನು ಮಾಡಿ ಮಹಿಮರುಗಳು ಬೇಕಾದಷ್ಟು ವರಗಳನ್ನು ಪಡೆದುಕೊಂಡಿರುವಂತಹ ಪುರಾಣದ ಕಥೆಗಳು ನೂರಾರಿದೆ. ಇದೆಲ್ಲದರಿಂದ ತಿಳಿದು ಬರೋದೇನಪ್ಪ, ಒಂದು ದಿವ್ಯ ವ್ಯವಸ್ಥೆಯೇ ಇದೆ. ಆ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಆ ದಿವ್ಯ ಶಕ್ತಿ ಕೇಂದ್ರಗಳನ್ನು ನಾವು ವಶದಲ್ಲಿ ಇಟ್ಟುಕೊಳ್ಳಬಹುದು, ಅವುಗಳಿಂದ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು. ಗೀತೆಯಲ್ಲಿಯೂ ಅದೇ ಜ್ಞಾನವನ್ನು ಸಂಪೂರ್ಣವಾಗಿ ಪರಮಾತ್ಮ ತಿಳಿಸುತ್ತಲಿದ್ದಾನೆ. ಹೀಗೆ ಪ್ರತಿ ಜೀವನ ಕಲೆಯನ್ನು ನಮ್ಮ ಹಿಂದಿನ ಈ ಜ್ಞಾನ ಭಂಡಾರದ ಆಧಾರದ ಮೇಲೆ ಆತ್ಮೋದ್ಧಾರಕ್ಕಾಗಿ ಉಪಯೋಗಿಸಿಕೊಳ್ಳಬಹುದು. ಆತ್ಮೋದ್ಧಾರ ಎನ್ನುವುದು ಅಷ್ಟು ಸುಲಭವಾಗಿ ತಿಳಿಯುವ ವಿಷಯವಲ್ಲ. ಆ ಆತ್ಮೋದ್ಧಾರವೇ ಸಕಲ ಶಾಸ್ತ್ರಗಳ ಸಾರ, ಸಕಲ ವೇದಗಳ ಸಾರ, ಸಕಲ ಉಪನಿಷತ್ಗಳ ಸಾರ. ಅದನ್ನು ಗೀತೆಯಲ್ಲಿ ಪರಮಾತ್ಮ ಸ್ವಯಂ ಭಗವದ್ವಾಣಿಯ ಮೂಲಕ ನಮಗೆ ತಿಳಿಸಿಕೊಡುತ್ತಿದ್ದಾನೆ. ನೋಡಿ, ಕೃಷ್ಣಾವತಾರ ಆಗಿ ಸುಮಾರು 5,000-6,000 ವರ್ಷಗಳೇ ಆಗಿದೆ. ಪರಮಾತ್ಮ ತನ್ನ ಭಕ್ತರಿಗಾಗಿ, ಒಬ್ಬೊಬ್ಬ ಭಕ್ತರಿಗಾಗಿ, ಅಂತರಂಗ ಭಕ್ತರಿಗಾಗಿ, ಕಷ್ಟ ಪರಿಹಾರಕ್ಕಾಗಿ ಆಗಾಗ ಅವತರಿಸಿರುವುದು ಉಂಟು. ಪದ್ಮಾವತಿಯನ್ನು ಕಲ್ಯಾಣ ಮಾಡಿಕೊಳ್ಳುವುದಕ್ಕಾಗಿ ಅವತರಿಸಿದ ಶ್ರೀನಿವಾಸ ಸ್ವಾಮಿಯಾಗಲಿ, ಭಕ್ತ ಪುಂಡಲೀಕನನ್ನು ಉದ್ಧರಿಸುವುದಕ್ಕೋಸ್ಕರವಾಗಿ ಬಂದ ಪಾಂಡುರಂಗನಾಗಲಿ, ಈ ರೀತಿ ಒಬ್ಬೊಬ್ಬ ಭಕ್ತನಿಗಾಗಿ ಪರಮಾತ್ಮ ಬಂದು ಭಕ್ತಾನುಗ್ರಹವನ್ನು ಮಾಡಿರುವುದುಂಟು. ಆದರೆ ಅವತಾರಿಯಾಗಿ ಕೃಷ್ಣಾವತಾರದಲ್ಲಿ ಕೃಷ್ಣ ಪರಮಾತ್ಮನಾಗಿ ಬಂದವನು ಧರ್ಮಸ್ಥಾಪನೆಯನ್ನು ಮಾಡಿದ್ದಲ್ಲದೆ ತಾನು ಎಲ್ಲರಿಗೂ ಲಭ್ಯ, ಯಾವ ರೀತಿಯಲ್ಲಿ ಲಭ್ಯ, ಯಾವ ಮಾರ್ಗಗಳಿದೆ, ಯಾವ ಮಾರ್ಗದಲ್ಲಿ ತನ್ನನ್ನು ಮೆಚ್ಚಿಸಬಹುದು, ತಾನು ಎಲ್ಲದಕ್ಕೂ ಹೇಗೆ ಒಲಿಯುತ್ತೇನೆ ಎಲ್ಲವನ್ನು ವಿವರವಾಗಿ ಗೀತೆಯಲ್ಲಿ ತಿಳಿಸಿಕೊಟ್ಟಿದ್ದಾನೆ ಕೃಷ್ಣಾವತಾರಿ ಮಹಾವಿಷ್ಣು. ಮಹಾವಿಷ್ಣುವಿನ ಒಂದಂಶವಷ್ಟೇ ಕೃಷ್ಣಾವತಾರ. ಸೊ ಮಹಾವಿಷ್ಣು ವಿಶ್ವವನ್ನೇ ವ್ಯಾಪಿಸಿರುವಂಥವನು. ಅವನ ಮಹಿಮೆಗಳಿಗೆ ವಿಸ್ತಾರಕ್ಕೆ ಕೊನೆಯೇ ಇಲ್ಲ. ವಿಶ್ವ ಇರುವವರೆಗೆ, ವಿಶ್ವ ಬೆಳೆಯುವವರೆಗೂ
ಅವನ ಮಹಿಮೆಯೂ ಬೆಳೆಯುತ್ತಲೇ ಇರುತ್ತದೆ ಅಂತ ಹೇಳಿ 10ನೇ ಅಧ್ಯಾಯವನ್ನು ಮುಗಿಸಿದ ಪರಮಾತ್ಮ ಮುಖ್ಯವಾಗಿ 2 ಶ್ಲೋಕಗಳನ್ನು ಹೇಳ್ತಾನೆ. ಏತಾಂ ವಿಭೂತಿಂ ಯೋಗಂಚ ಮಮ ಯೋ ವೇತ್ತಿ ತತ್ವತಃ ಸೋವಿಕಂಪೇನ ಸಹ ಅವಿಕಂಪೇನ ಸೋವಿಕಂಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯ. ನೋಡಪ್ಪ, ಇದರಲ್ಲಿ ಸಂಶಯವೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ. ಏನಪ್ಪ? ಯೋಗ ಮಾರ್ಗದಿಂದ ನನ್ನನ್ನು ಹೊಂದಬಹುದು. ಇಲ್ಲ, ನನ್ನ ಈ ವಿಭೂತಿಯನ್ನು, ಸರ್ವಸ್ವವನ್ನು, ಯೋಗವನ್ನು ಯಾವನು ಸರಿಯಾಗಿ ತಿಳಿದುಕೊಳ್ಳುತ್ತಾನೆಯೋ ಅವನಿಗೆ ಅಲುಗಾಡದಂತಹ, ವಿಚಲಿತನಾಗದೇ ಇರುವಂತಹ ಯೋಗವು ಸಿಕ್ಕುವುದು. ನೋಡಿ, ಯೋಗ ಸಿದ್ಧಿಗಳು, ಯೋಗವೇ ಸಿಕ್ಕಿಬಿಡುತ್ತೆ, ಯೋಗ ಸಿದ್ಧಿಗಳು ಸಿಕ್ಕೇ ಸಿಕ್ಕುತ್ತೆ. ಇದಕ್ಕೆ ಸಂಶಯವಿಲ್ಲ ಅಂತ ಪರಮಾತ್ಮ ಪುನರುಕ್ತಿಯನ್ನು ಮಾಡ್ತಾನೆ. 7, 8, 9ನೇ ಶ್ಲೋಕಗಳಲ್ಲಿ 10ನೇ ಅಧ್ಯಾಯದ ಸಾರವನ್ನೇ ಹೇಳಿಬಿಡ್ತಾನೆ. ಅಹಂ ಸರ್ವಸ್ಯ ಪ್ರಭವಃ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ ಮಚ್ಚಿತ್ತ ಮದ್ಗತ ಪ್ರಾಣಾಃ ಬೋಧಯಂತಃ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಮುಪಯಾಂತಿ ತೇ ತೇಷಾಂ ಏವ ಅನುಕಂಪಾರ್ಥಂ ಅಹಂ ಜ್ಞಾನಜಂ ತಮಃ. ಅಜ್ಞಾನದಿಂದ ಉಂಟಾಗುತ್ತಿರುವುದು, ಹುಟ್ಟುತ್ತಿರುವುದು ತಮಃ, ತಮಸ್ ನಾಶಯಾಮಿ ಆತ್ಮಭಾವಸ್ಥಃ ಜ್ಞಾನದೀಪೇನ ಭಾಸ್ವತ. ಈ 5 ಶ್ಲೋಕಗಳು 10ನೇ ಅಧ್ಯಾಯದಲ್ಲಿ ಮುಖ್ಯವಾದ ಶ್ಲೋಕಗಳಷ್ಟೇ ಅಲ್ಲ, ಇಡೀ ಭಗವದ್ಗೀತೆಯಲ್ಲಿ ಅತಿ ಮುಖ್ಯವಾದ ಶ್ಲೋಕಗಳು ಅಂತ ಹೇಳ್ಬೋದು. ಸಾರಾಂಶವಾಗಿ ಪರಮಾತ್ಮ ಸರ್ವಲೋಕ ಮಹೇಶ್ವರ, ಸರ್ವಭೂತ ಹೃದಯದಲ್ಲಿ ಸ್ಥಿತ, ಜೊತೆಗೆ ನಾನೇ ಆತ್ಮ, ಆತ್ಮರೂಪದಿಂದ ಬೆಳಕನ್ನು ಕೊಡ್ತಾ ಇದ್ದೇನೆ ಪ್ರತಿ ದೇಹದಲ್ಲಿಯೂ. ಆ ಆತ್ಮನ ಬೆಳಕಿನಲ್ಲಿ ಸರ್ವ ತಮಸ್ಸು ನಾಶವಾಗುತ್ತಪ್ಪ, ಸರ್ವ ಜೀವವು ನನ್ನ ಅನುಭವವನ್ನು ಪಡೆಯುತ್ತಪ್ಪ, ನನ್ನ ಅಸ್ತಿತ್ವದ ಅನುಭವವನ್ನು ಪಡೆಯುತ್ತಪ್ಪ, ನನ್ನ ಸಾಕ್ಷಾತ್ಕಾರವನ್ನು ಪಡೆಯಬಹುದಪ್ಪ. ಎಲ್ಲೂ ನಾ ಹೊರಗಡೆ ಇಲ್ಲಪ್ಪ, ಎಲ್ಲ ದೇಹದ ಒಳಗೆ ಇದ್ದೇನೆ, ಅಂತರ್ಯಾಮಿಯಾಗಿದ್ದೇನೆ ಅಂತ ಹೇಳಿ ಈ 5 ಶ್ಲೋಕಗಳಲ್ಲಿ ಪರಮಾತ್ಮ ಸಂಶಯವೇ ಬೇಡವೆಂದು ಪುನರುಕ್ತಿ ಮಾಡುತ್ತಾ ನಮಗೆ ಸಂಪೂರ್ಣ ಜ್ಞಾನವನ್ನು ಕರುಣಿಸಿಬಿಟ್ಟಿದ್ದಾನೆ. ಈ 5 ಶ್ಲೋಕಗಳೇ ಸಾಕು ನಾವು ಭಗವದ್ಗೀತೆಯನ್ನು ಕಲಿತುಕೊಳ್ಳುವುದಕ್ಕೆ ಪ್ರೇರೇಪಿತವಾಗಿದೆ. ಪ್ರತಿಯೊಂದು ಜೀವಾತ್ಮನಿಗೂ, ಪ್ರತಿಯೊಂದು ಭೂತಾತ್ಮನಿಗೂ ಇದು ಬೇಕಾದಂತಹ ಜ್ಞಾನ. ಭಗವಂತನ ಅಭಯ ವಾಕ್ಯಗಳು, ಅಭಯವಾಣಿ, ರಕ್ಷೆ, ಶ್ರೀರಕ್ಷೆ, ಜೀವರಕ್ಷಾ ಮಂತ್ರ, ಈ ರೀತಿ ನಾವು ಎಲ್ಲವನ್ನು ತಿಳಿದುಕೊಂಡಿದ್ದೇವೆ. ಅಂತಹ ಅತಿ ಅದ್ಭುತವಾದಂತಹ ಪರಮಾತ್ಮನ ಈ ಅಭಯ ವಾಕ್ಯಗಳು ಸರ್ವ ಜೀವರಿಗೂ ಮಂಗಳಕರವಾಗಿ, ಅನುಕೂಲಕರವಾಗಿ ಪ್ರಾಪ್ತಿಯಾಗಬೇಕು, ಲಭ್ಯವಾಗಬೇಕು. ಆಗಷ್ಟೇ ಭಗವದ್ಗೀತೆಯ ಸಾರ್ಥಕತೆ ಉಂಟಾಗುತ್ತದೆ. ಹೀಗೆ ನಾವು ನೋಡಿದಾಗ ಗೀತಾ ಜ್ಞಾನವೆಂಬುದು ಅಲೌಕಿಕ ಜ್ಞಾನವೂ ಹೌದು, ಲೌಕಿಕ ಜ್ಞಾನವೂ ಹೌದು. ಎರಡೂ ಜ್ಞಾನಗಳ ಬೆಸುಗೆಯಾಗಿದೆ. ಈ ಜಗತ್ತಿನಲ್ಲಿ ಜೀವಗಳು ಬಂದು ಹೋಗುತ್ತಿರುವುದರಿಂದ ಅಶಾಶ್ವತವಾದ ಈ ಲೋಕಗಳಲ್ಲಿ, ಅಶಾಶ್ವತವಾದಂತಹ ಈ ಜೀವನ ಚರಿತ್ರೆಗಳಲ್ಲಿ ಶಾಶ್ವತವಾದ ಸುಖವನ್ನಾಗಲಿ, ಶಾಂತಿಯನ್ನಾಗಲಿ, ಊರ್ಧ್ವಗತಿಯನ್ನಾಗಲಿ ಹೊಂದುವುದಕ್ಕೆ
ಭಗವದ್ಗೀತೆಯ ಜ್ಞಾನ ಅತ್ಯಂತ ಉಪಕಾರಿಯಾಗಿದೆ. ಇದು ಸರ್ವ ಜನರು ಓದಲೇಬೇಕಾದಂತಹ, ತಿಳಿದುಕೊಳ್ಳಲೇಬೇಕಾದಂತಹ ಲೌಕಿಕ ಅಲೌಕಿಕ ಎರಡೂ ಜೀವನಗಳಿಗೆ ಪರಿಣಾಮಕಾರಿಯಾಗಿರುವಂತಹ ಸರ್ವಶ್ರೇಯಸ್ಕರವಾಗಿರುವಂತಹ ಒಂದು ಜ್ಞಾನ ಭಂಡಾರ. ಇಷ್ಟನ್ನು ನಾವು ಇದುವರೆಗೆ 10 ಅಧ್ಯಾಯಗಳನ್ನು ಓದಿ ಅಭ್ಯಾಸ ಮಾಡುವುದರ ಮೂಲಕ ತಿಳಿದುಕೊಂಡಿದ್ದೇವೆ. ಎಲ್ಲವೂ ಭಾವದಿಂದ ಹೆಣೆಯಲ್ಪಟ್ಟಿದೆ. ಆದುದರಿಂದ ನಮ್ಮ ಭಾವವನ್ನು ನಾವು ಸಂಸ್ಕರಿಸಿಕೊಳ್ಳಬೇಕು. ಭಾವದಲ್ಲಿ ಸಂಸ್ಕರಣೆಯಾಗಿಬಿಟ್ಟರೆ ಅದೇ ಜೀವನದ ನಿಜವಾದ ಸಾಧನೆ. ಅದೇ ಸಂಸ್ಕಾರಗಳು ಮುಂದಿನ ಜನ್ಮಗಳಿಗೂ ನಮಗೆ ಬರುತ್ತದೆ, ಜ್ಞಾನವೂ ಉಂಟಾಗುತ್ತದೆ. ಬಹೂನಿ ಜನ್ಮಾನಿ ಜ್ಞಾನವಾನ್ ಪ್ರಪದ್ಯತೆ ಅಂತ ಹೇಳಿದ ಹಾಗೆ ಬಹಳ ಜನ್ಮಗಳ ನಂತರ ಪರಮಾತ್ಮನ ಲಭ್ಯ ನಮಗೆ ಸಾಧ್ಯವಾಗುತ್ತದೆ. ಏಕೆಂದರೆ ಪರಮಾತ್ಮ ಎಲ್ಲರಿಗೂ ಎಲ್ಲ ಕಾಲದಲ್ಲಿಯೂ ಲಭ್ಯನಲ್ಲ. ಎಲ್ಲರಿಗೂ ಕಾಣಿಸಿರುವಂತಹ ಪುರಾಣದ ಕಥೆಗಳಾಗಲಿ ಜೀವನ ಚರಿತ್ರೆಗಳಾಗಲಿ ಯಾವುದೂ ಇಲ್ಲ. ಅಪರೂಪಕ್ಕೆ ಸಾವಿರ ವರ್ಷಗಳಿಗೆ ಅಲ್ಲೊಮ್ಮೆ ಇಲ್ಲೊಮ್ಮೆ ಮಹಾಭಕ್ತರು ಅವನ ದರ್ಶನವನ್ನು ಪಡೆದಿದ್ದಾರೆ, ಅವನಿಂದ ಪ್ರಯೋಜನಗಳನ್ನು ಪಡೆದುಕೊಂಡಿದ್ದಾರೆ. ಅಷ್ಟು ಕಷ್ಟವಾಗಿರುವಂತಹ ಪರಮಾತ್ಮನ ಭಗವಂತನ ಸಾಕ್ಷಾತ್ಕಾರ ಅನ್ನುವುದು ಎಲ್ಲ ಜೀವರಾಶಿಗಳ ಗುರಿಯಾಗಬೇಕು. ಎಲ್ಲರಿಗೂ ಆ ಪರಮ ಸುಖ ಪರಮ ಶಾಂತಿ ಎನ್ನುವುದು ದೊರಕಬೇಕು. ಆ ಕಾರಣದಿಂದ ಭಗವದ್ಗೀತೆಯನ್ನು ಎಲ್ಲರೂ ಕೇಳಬೇಕು. ಭಾವದೊಳಗೆ ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕು, ಸಂಸ್ಕರಿಸಿಕೊಳ್ಳಬೇಕು. ಅತ್ಯುತ್ತಮವಾದ ಸಂಸ್ಕಾರಗಳನ್ನು ಮಾನವ ಜನ್ಮ ದೊರೆತಾಗ ಪಡೆದುಕೊಂಡು ಅತಿ ಶೀಘ್ರವಾಗಿ ಅತಿ ವೇಗವಾಗಿ ಪರಮಾತ್ಮನ ಸನ್ನಿಧಿಗೆ ಹೋಗುವಂತೆ ಅನುಕೂಲಕರಗಳನ್ನಾಗಿ ಮಾಡಿಕೊಳ್ಳಬೇಕು. ಇದು ಭಗವದ್ಗೀತೆಯ ಪ್ರಯೋಜನ, ಭಗವದ್ಗೀತೆಯ ಜ್ಞಾನದ ಪ್ರಯೋಜನ. ಇದೇ ಸಾರಾಂಶ ನಾವು ಇದುವರೆಗೆ ತಿಳಿದುಕೊಂಡಿರುವುದು. ಹೇಗೆ ಭಗವಂತ ವಿಶ್ವವನ್ನೇ ಸೃಷ್ಟಿಸಿ ಧಾರಣೆ ಮಾಡಿದ್ದಾನೆ, ವಿಶ್ವಾತ್ಮನಾಗಿ ವಿಶ್ವದೇಹದಲ್ಲಿ ಎಲ್ಲವನ್ನೂ ಹೇಗೆ ಧರಿಸಿದ್ದಾನೆ, ಎಲ್ಲವೂ ಅವನಲ್ಲಿಯೇ ಇದೆ ಎನ್ನುವುದು ಅವನ ಮಹಿಮೆಗಳನ್ನು 10ನೇ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಂಡ ನಂತರ 11ನೆಯ ಅಧ್ಯಾಯದಲ್ಲಿ ಆ ಮಹಿಮಾನ್ವಿತನಾದ ಪರಮಾತ್ಮ ತನ್ನ ವಿಶ್ವರೂಪ ದರ್ಶನವನ್ನು ಮಾಡಿಸುತ್ತಾನೆ. ಈ 10ನೇ ಅಧ್ಯಾಯದಲ್ಲಿ ಎಲ್ಲವನ್ನು ತಿಳಿದುಕೊಂಡ ನಂತರ ವಿಭೂತಿಗಳನ್ನು ಮಹಿಮೆಗಳನ್ನು ಅರ್ಜುನ ಸಂಪೂರ್ಣ ಭಾವ ಬದಲಾವಣೆಯನ್ನು ಹೊಂದಿ ಮಹಾವಿಷ್ಣುವಿನ ವಿಶ್ವಾತ್ಮನ ವಿಶ್ವನ ಪರಿಚಯವನ್ನು ಹಾಡಿ ಹೊಗಳುತ್ತಲಿದ್ದಾನೆ ಪರಮಾತ್ಮನ ಶ್ರೀಕೃಷ್ಣನ ಮುಂದೆ. ಮೊದಲನೆಯ ಶ್ಲೋಕದಲ್ಲಿ ನಿನ್ನೆಯೇ ನೋಡಿದೆವು. ಮದನುಗ್ರಹಾಯ ಪರಮಂ ಗುಹ್ಯಮಧ್ಯಾತ್ಮ ಸಂಹಿತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ನನ್ನ ಅನುಗ್ರಹಕ್ಕೋಸ್ಕರವಾಗಿಯೇ, ನನ್ನ ಮೇಲಿನ ಅನುಕಂಪದಿಂದಲೇ, ನನ್ನ ಮೇಲಿನ ಕಾರುಣ್ಯದಿಂದಲೇ ಕೃಷ್ಣ ಎಂಥ ಗುಹ್ಯತಮವಾದಂತಹ ಈ ಅಧ್ಯಾತ್ಮ ವಿಜ್ಞೆಯನ್ನು, ಅಧ್ಯಾತ್ಮದ ಸಂಪೂರ್ಣ ಸಂಹಿತವನ್ನು ನಮಗೆ ತಿಳಿಸಿಕೊಟ್ಟಿದ್ದೀಯಾ. ಇದರಿಂದ ನಾನು ಎಷ್ಟು ಉದ್ಧಾರವಾಗಿದ್ದೇನೆ, ಎಷ್ಟು ಸಂಸ್ಕರಿಸಲ್ಪಟ್ಟಿತು ನನ್ನ ಭಾವಗಳು. ನಿನ್ನ ಪರಾಭಾವವನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಸಿದ್ದೀಯಾ. ಆ ಮಾತುಗಳನ್ನು ಹೇಳಿದೆಯಲ್ಲ, ಮತ್ತೆ ಮತ್ತೆ ಕೇಳಬೇಕೆಂಬ ಆಸೆ ಆಗುತ್ತದೆ. ಮತ್ತೆ ಮತ್ತೆ ನಿಮ್ಮ ದಿವ್ಯ ಮಂಗಳ ರೂಪವನ್ನು ನೋಡುವ ಆಸೆ ಆಗುತ್ತದೆ. ಆ ಐಶ್ವರ್ಯ ರೂಪವನ್ನು ಕಣ್ಣಾರೆ ನೋಡಬೇಕೆಂದು ಬಯಕೆಯಾಗುತ್ತದೆ ಅಂತ ಹೇಳಿ ನನ್ನ ಮೋಹವು ಬಿಟ್ಟು ಹೋಯಿತು ಅಂತಾನೆ. ಮೋಹೋಯಂ ವಿಗತೋ ಮಮ. ಎಲ್ಲ ಮೋಹಗಳು ಬಿಟ್ಟು ಹೋಯ್ತಪ್ಪ. ನನ್ನ ಅಹಂಕಾರವಾಗಲಿ, ನನ್ನ ದೇಹಭಾವವಾಗಲಿ, ನನ್ನ ಒಂದು ಸಾಮರ್ಥ್ಯ ಶಕ್ತಿಗಳ ಮೇಲಿರುವಂತಹ ಮೋಹವಾಗಲಿ
ಎಲ್ಲ ಬಿಟ್ಟು ಹೋಯಿತು ಅರ್ಜುನನಿಗೆ ಎಲ್ಲವೂ ಬಿಟ್ಟು ಹೋಯಿತು ಅಂತ ಹೇಳಿ ಶ್ರೀಕೃಷ್ಣನನ್ನು ಹೊಗಳುತ್ತಾ ಇದ್ದಾನೆ. ಕೃಷ್ಣನ ವಿಷ್ಣು ಭಾವವನ್ನು, ವಿಶ್ವಲೀಲೆಯನ್ನು ಅರ್ಥ ಮಾಡಿಕೊಂಡ ಮೇಲೆ ಕೊನೆಯಲ್ಲೂ ಇದೇ ಮಾತುಗಳನ್ನು ಮತ್ತೊಮ್ಮೆ ಹೇಳುತ್ತಾನೆ ಅರ್ಜುನ. ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತ್ವತ್ಪ್ರಸಾದಾನ್ಯಂ ತ್ವತ್ಪ್ರಸಾದೇನ ಮಯಾ ಅಚ್ಯುತ. ನನ್ನಿಂದ, ನಿನ್ನ ಪ್ರಸಾದದಿಂದ ನನ್ನಿಂದ ಎಲ್ಲವೂ ತಿಳಿದುಕೊಳ್ಳಲ್ಪಟ್ಟಿತು. ನನ್ನ ಮೋಹಗಳೆಲ್ಲವೂ ನಷ್ಟವಾಗಿ ಹೋಯಿತು. ಯಾವ ಅಜ್ಞಾನವಿತ್ತವೋ ಎಲ್ಲವೂ ನಾಶವಾಗಿ ಹೋಯಿತು. ತಮಸ್ಸೆಲ್ಲವೂ ನಾಶವಾಯಿತು. ಸ್ಥಿತೋಸ್ಮಿ ಗತಸಂದೇಹ ಕರಿಷ್ಯೆ ವಚನಂ ತವ. ನಿನ್ನ ಮಾತನ್ನು ಚಾಚೂ ತಪ್ಪದೆ ಪಾಲಿಸ್ತೀನಪ್ಪ, ಯುದ್ಧವನ್ನು ಆಡ್ತೀನಪ್ಪ ಅಂತ ಕೊನೆಯ 18ನೇ ಅಧ್ಯಾಯದಲ್ಲಿ 73ನೇ ಶ್ಲೋಕದಲ್ಲಿ ಅರ್ಜುನ ಪರಮಾತ್ಮನಿಗೆ ಅಭಯವನ್ನು ಕೊಡ್ತಾ ಇದ್ದಾನೆ, ಪ್ರಮಾಣ ಮಾಡಿಕೊಡ್ತಾ ಇದ್ದಾನೆ. ಅದೇ ರೀತಿ ನಷ್ಟೋ ಮೋಹ ಅಂತ ಹೇಳಿದಂತೆ ಇಲ್ಲಿಯೇ ಪರಮಾತ್ಮನನ್ನು ಅರ್ಥ ಮಾಡಿಕೊಂಡ ಒಡನೆ ಅರ್ಜುನ ಅವನ ಐಶ್ವರ್ಯ ರೂಪವನ್ನು ನೋಡುವ ಬಯಕೆಯಿಂದ ಅವನ ವಿಭೂತಿ ಮಹಿಮೆಗಳನ್ನು ತಿಳಿದುಕೊಂಡು ಮೋಹೋ ಅಯಂ ವಿಗತೋ ಮಮ, ನನ್ನ ಮೋಹ ಅನ್ನುವುದು ಹೊರಟೋಯ್ತಪ್ಪ. ನನ್ನ ದೇಹದ ಮೇಲಿನ ಮೋಹ, ನನ್ನ ಸಾಮರ್ಥ್ಯದ ಮೇಲಿನ ಮೋಹ, ಶಕ್ತಿ, ಮದ ಎಲ್ಲವೂ ಹೊರಟೋಯ್ತಪ್ಪ. ನಾನೀಗ ನಿನಗೆ ಸಂಪೂರ್ಣ ಶರಣಾಗಿದ್ದೇನೆ ಪರಮಾತ್ಮ. ಹೇ ಕೃಷ್ಣ, ನಿನ್ನ ಈ ಐಶ್ವರ್ಯ ರೂಪವನ್ನು ನೋಡುವ ಆಸೆ ಆಗ್ತಾ ಇದೆ ಅಂತ ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾನೆ. ಭವಾಪ್ಯಯೌ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ ತ್ವತ್ತಃ ಕಮಲಪತ್ರಾಕ್ಷ ಮಹಾತ್ಮ್ಯಮಪಿ ಚಾವ್ಯಯಂ ಏವಮೇತದ್ಯಥಾರ್ಥ ತ್ವಂ ಆತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಂ. ದ್ರಷ್ಟುಂ ಇಚ್ಛಾಮಿ ತೇ ರೂಪಂ. ನಿನ್ನ ದಿವ್ಯ ರೂಪವನ್ನು, ಐಶ್ವರ್ಯ ರೂಪವನ್ನು ನೋಡುವುದಕ್ಕೆ ಇಷ್ಟಪಡುತ್ತೇನಪ್ಪ, ಆಸೆ ಉಂಟಾಗ್ತಿದೆಯಪ್ಪ. ಈಗ ಹೇಳಿದ ವಿಭೂತಿ ಮಹಿಮೆಗಳನ್ನು ನಿನ್ನ ದಿವ್ಯ ವಿಶ್ವರೂಪ, ಐಶ್ವರ್ಯ ರೂಪದಲ್ಲಿ ನಾನು ನೋಡಬಯಸುತ್ತೇನೆ ಪರಮಾತ್ಮ. ನನ್ನ ಮೋಹವೆಲ್ಲವೂ ಹೊರಟೋಯಿತು, ಸಂಪೂರ್ಣ ಶರಣಾಗತನಾಗಿದ್ದೇನೆ. ನಾನೊಂದು ಸಾಮಾನ್ಯ ಭೂತಾತ್ಮ, ಜೀವಾತ್ಮ ಎಂಬುದು ನನಗೆ ಅರಿವಾಗಿದೆ. ನಿನ್ನ ಒಂದು ದಿವ್ಯ ಮಂಗಳವಾದ ಈ ಒಂದು ಐಶ್ವರ್ಯ ರೂಪವನ್ನು ನೋಡುವುದಕ್ಕೆ ನನ್ನಲ್ಲಿ ಸಾಮರ್ಥ್ಯ ಇದೆ ಅನ್ನಿಸುವುದಾದರೆ, ನಾನು ಇದನ್ನು ನೋಡಲು ಶಕ್ಯ ಅನ್ನಿಸುವುದಾದರೆ ದಯಮಾಡಿ ನನಗೆ ಕರುಣಿಸು ಪರಮಾತ್ಮ. ದರ್ಶಯಾತ್ಮಾನಂ ಅವ್ಯಯಂ. ಯೋಗೇಶ್ವರ, ಎಲ್ಲ ಯೋಗಗಳನ್ನು ಸರಿಯಾದ ರೀತಿಯಲ್ಲಿ ನನಗೆ ಬೋಧಿಸಿದ ಹೇ ಯೋಗೇಶ್ವರ, ಎಲ್ಲ ಯೋಗಿಗಳಿಗೆ ಗುರುವಾದವನೇ, ತ್ವಂ ದರ್ಶಯಾತ್ಮಾನಂ ಅವ್ಯಯಂ. ನಿನ್ನನ್ನು ನೋಡಬೇಕೆಂದು, ಐಶ್ವರ್ಯ ರೂಪದಿಂದ ನೋಡಬೇಕೆಂದು, ನಿನ್ನ ದಿವ್ಯ ವಿಶ್ವರೂಪವನ್ನು ನೋಡಬೇಕೆಂದು ಆಸೆಯಾಗ್ತಿದೆ. ಮನ್ಯಸೇ ಯದಿ ತತ್ ಶಕ್ಯಂ. ಒಂದು ವೇಳೆ ನಿನಗೆ ನನ್ನಲ್ಲಿ ಆ ಶಕ್ತಿ ಇದೆ, ನಾನು ನೋಡಬಲ್ಲೆ, ನೋಡುವ ಯೋಗ್ಯತೆಯನ್ನು ಪಡೆದುಕೊಂಡಿದ್ದೇನೆ ಅಂತ ಅನ್ನಿಸಿದರೆ ದಯಮಾಡಿ ತೋರಿಸಪ್ಪ, ದಯಮಾಡಿ ತೋರಿಸು ಅಂತ ಎಲೈ ಪ್ರಭು ಯೋಗೇಶ್ವರ, ಅದನ್ನು ನೋಡಲು ನನ್ನಿಂದ ಸಾಧ್ಯವೆಂದು ನೀನು ತಿಳಿಯುವೆಯಾದರೆ ಅಕ್ಷಯವಾಗಿರುವಂತಹ, ನಾಶರಹಿತವಾದಂತಹ ಈ ನಿನ್ನ ದಿವ್ಯ ಮಂಗಳ ಐಶ್ವರ್ಯ ರೂಪವನ್ನು ನನಗೆ ತೋರಿಸಪ್ಪ ಅಂತ ಕೇಳ್ಕೊಳ್ತಾ ಇದ್ದಾನೆ ಅರ್ಜುನ. ಇದರಿಂದ ನಮಗೇನು ಅನಿಸುತ್ತೆ? ಅವನ ಸಾಮಾನ್ಯವಾದ ಒಂದು ಪ್ರಸನ್ನ ರೂಪವನ್ನು ನೋಡುವುದಕ್ಕೆ ನಮಗೆ ಇದುವರೆಗೆ ಆಗಿಲ್ಲ. ಎಷ್ಟು ಜನ್ಮಗಳ ಎತ್ತಿ ಬಂದಿದ್ದೇವೆಯೋ, ಎಷ್ಟು ಸಾಧಕರುಗಳು ಎಷ್ಟು ತಪಸ್ಸು ಮಾಡುತ್ತಿದ್ದಾರೆಯೋ, ಎಷ್ಟು ವ್ರತಧಾರಿಗಳು ದೃಢವ್ರತರಾಗಿದ್ದಾರೆಯೋ, ಯಾರಿಗೂ ಲಭ್ಯನಲ್ಲದ ಸ್ವಾಮಿ ಅಷ್ಟು ಸುಲಭ ಸಾಧ್ಯವಾಗಿ ಸಿಕ್ಕುವವನಲ್ಲವಾದ್ದರಿಂದ ಅವನೇ ತನ್ನ ಐಶ್ವರ್ಯ ರೂಪವನ್ನು
ವರ್ಣನೆ ಮಾಡುವುದರ ಮೂಲಕವಾಗಿ ಅರ್ಜುನನಿಗೆ ಎಂಥ ಭಾಗ್ಯವನ್ನು ಕರುಣಿಸಿದ್ದಾನೆ. ಅರ್ಜುನ ಎಂಥ ಭಾಗ್ಯವಂತ, ಎಂಥ ಪುಣ್ಯವಂತ, ಮಹಾಮಹಿಮ, ಪರಮಾತ್ಮನನ್ನೇ ಪಕ್ಕದಲ್ಲಿ ಇಟ್ಟುಕೊಂಡು ಬಿಟ್ಟಿದ್ದಾನೆ ಅನ್ನುವ ಒಂದು ಭಾವ ಪುಳಕಿತರನ್ನಾಗಿ ಮಾಡುತ್ತದೆ, ರೋಮಾಂಚನವಾಗುತ್ತದೆ. ಎಂಥ ಭಾಗ್ಯ ಅರ್ಜುನನದು. ಪರಮಾತ್ಮನ ಈ ದಿವ್ಯ ಮಂಗಳ ಸ್ವರೂಪವನ್ನು ನೋಡುವುದಕ್ಕೆ ಸಕಲ ಜೀವರಾಶಿಗಳು ಹಾತೊರೆಯುತ್ತಾ ಇರಬೇಕಾದ್ರೆ ಅವತಾರಿ ಪುರುಷನಾದ ಕೃಷ್ಣ ಪರಮಾತ್ಮ ತನ್ನ ಸರ್ವಲೋಕ ಮಹೇಶ್ವರತ್ವವನ್ನು ನಿರೂಪಿಸಿ ಸೈದ್ಧಾಂತಿಕವಾಗಿ ಅದನ್ನು ವಿವರಿಸಿ ಅವನನ್ನು ಹೊಂದುವ ಬಗೆಯನ್ನು ತಿಳಿಸಿಕೊಟ್ಟು ಅವನನ್ನು ಹೊಂದಿದರೆ ಸಿಕ್ಕುವ ಎಲ್ಲ ಪ್ರಯೋಜನಗಳನ್ನು, ಲಾಭವನ್ನು, ಪರಮಶಾಂತಿಯನ್ನು, ಆತ್ಯಂತಿಕ ಸುಖವನ್ನು ತಿಳಿಸಿದ ಪರಮಾತ್ಮ ಆ ದಿವ್ಯ ಐಶ್ವರ್ಯ ರೂಪವನ್ನು ಕರುಣಿಸು ಅಂತ ಅರ್ಜುನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಬಿಟ್ಟು ಬೇಡಿಕೊಳ್ಳುತ್ತಿದ್ದಾನೆ. ಇಂಥ ಭಾಗ್ಯ ಕೋಟಿ 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 ವರ್ಷಗಳಲ್ಲಿ, ಕೋಟಿ ಕೋಟಿ ಜೀವರಾಶಿಗಳಲ್ಲಿ ಎಲ್ಲೋ ಒಬ್ಬೊಬ್ಬರಿಗೆ ಲಭ್ಯವಾಗುವಂಥದ್ದು. ಅಷ್ಟು ಅಪರೂಪದದ್ದು, ಅಷ್ಟು ಕಷ್ಟತಮವಾದ್ದು. ದೇವಿ ವರ್ಣನೆ ಮಾಡುವ ಬಗ್ಗೆ, ದೇವಿ ಮಹಾತ್ಮ್ಯಗಳನ್ನು ಹೇಳುವ ಬಗ್ಗೆ ನಮಗೆ ಒಂದು ಶ್ಲೋಕ ಜ್ಞಾಪಕ ಬರುತ್ತದೆ. ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭ ಅಂತ ಲಲಿತಾ ಸಹಸ್ರನಾಮದಲ್ಲಿ ಬರುವಂತಹ ಈ ಒಂದು ವಾಕ್ಯ ಆ ತಾಯಿಯ ಶಕ್ತಿ ಮಾತೆಯ ದರ್ಶನ ಅಷ್ಟು ಸುಲಭವಿಲ್ಲ. ಆದರೂ ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭ, ಬಾಹ್ಯದಲ್ಲಿ ಕಾಣಿಸಲು ಸಾಧ್ಯವಿಲ್ಲದಿದ್ದಾಗ್ಯೂ ಆ ಶಕ್ತಿ ಮಾತೆಯ ದರ್ಶನ ಅಂತರಂಗದಲ್ಲಿ ಆಗ್ಬಿಡುತ್ತೆ, ಸುಲಭವಾಗಿ ಆಗ್ಬಿಡುತ್ತೆ ಅಂತ ಋಷಿವಾಣಿ. ಹಾಗಿರುವುದಲ್ಲಿ ಆ ಮಾಯಾ ಜಗನ್ಮಾತೆಯ ಸಂಪೂರ್ಣವಾಗಿ ತನ್ನ ವಶದಲ್ಲಿಟ್ಟುಕೊಂಡಿರುವಂತಹ, ಸೃಷ್ಟಿ ಮಾಡಿರುವಂತಹ ವಿಷ್ಣು ಮಾಯ, ಅದರ ಮಧ್ಯದಲ್ಲಿರುವಂತಹ ಆ ವಿಷ್ಣು ಪರಮಾತ್ಮ, ಮಹಾವಿಷ್ಣು ಪರಮಾತ್ಮ, ಅವನ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ಯಾವ ಜ್ಞಾನವೂ ಇರಲಿಲ್ಲ. ಆ ಎಲ್ಲ ಜ್ಞಾನವನ್ನು ಗೀತೆಯ ಮೂಲಕ ಪರಮಾತ್ಮ ಕರುಣಿಸಿಕೊಟ್ಟು ಜಗತ್ತಿಗೆ ಸರ್ವಕಾಲಕ್ಕೂ ಮಹದುಪಕಾರವನ್ನು ಮಾಡಿದ್ದಾನೆ. ಅದನ್ನು ಅರ್ಥ ಮಾಡಿಕೊಳ್ಳುತ್ತಾ ಹೋದಾಗ ಭಾವದಲ್ಲಿ ಬದಲಾವಣೆಯಾದರೆ ಆಗ ಎಲ್ಲರಿಗೂ ರೋಮಾಂಚನವಾಗುತ್ತದೆ, ಪುಳಕಿತವಾಗುತ್ತದೆ. ಈ ರೀತಿ ಗೀತಾ ಜ್ಞಾನವು ಅಮೃತಧಾರೆಗೆ ಸಮನಾಗಿದೆ. ಶಾಶ್ವತವಾದಂತಹ ಲೋಕಗಳು, ಆ ಲೋಕಗಳಲ್ಲಿರುವ ಸಿದ್ಧಪುರುಷರುಗಳು, ಅವರುಗಳೆಲ್ಲರೂ ಬಯಸುತ್ತಿರುವಂತಹ ಮುಕ್ತಿ, ಇವುಗಳೆಲ್ಲದರ ಬಗ್ಗೆ ಪರಿಚಯ ತುಂಬ ಚೆನ್ನಾಗಿ ಆಗುತ್ತದೆ. ಇನ್ನು ಜೀವರಾಶಿಗಳಾದ ನಮಗೆ ಇನ್ನು ಎಷ್ಟರ ಮಟ್ಟಿನ ಆಸೆ ಉತ್ಪತ್ತಿಯಾಗುತ್ತದೆ ಅಷ್ಟರಲ್ಲೇ ತಿಳಿದುಕೊಳ್ಳಬಹುದು. ಹೀಗಿದೆ ಈ ಗೀತಾಜ್ಞಾನ. ಅಂಥ ಅಪರೂಪದ ಜ್ಞಾನ, ಸರ್ವಲೋಕ ಮಹೇಶ್ವರತ್ವ, ಸರ್ವಲೋಕಗಳ ಪರಿಚಯ, ಸರ್ವ ವಿಷಯ ವಸ್ತುಗಳ ಸೃಷ್ಟಿ ಆದಾಗಿನಿಂದ ಇರುವಂತಹ ಮಹಿಮೆಗಳ, ವಿಭೂತಿಗಳ ದಿವ್ಯ ವರ್ಣನೆ, ದಿವ್ಯ ಶಕ್ತಿಗಳ ಪರಿಚಯ ಎಲ್ಲವೂ ಅದ್ಭುತವಾಗಿ ಆಗಿದೆ. 10 ಅಧ್ಯಾಯಗಳಲ್ಲಿ ಸಂಪೂರ್ಣವಾಗಿ ಪರಮಾತ್ಮ ಕರುಣಿಸಿದ್ದಾನೆ. ಮುಂದೆ ಅರ್ಜುನನ ಈ ಆಸೆಗೆ ಭಗವಂತ ಹೇಗೆ ಪ್ರತಿಸ್ಪಂದನ ಮಾಡುತ್ತಿದ್ದಾನೆ ಮುಂದಿನ ಶ್ಲೋಕದಲ್ಲಿ ನೋಡೋಣ. ಪಶ್ಯಮೇ ಪಾರ್ಥರೂಪಾಣಿ ಶತಶೋಥ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತೀನಿ ಚ ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಃ ತಥಾ
ಬಹೂನಿ ಅದೃಷ್ಟಪೂರ್ವಾಣಿ. ಅದೃಷ್ಟಪೂರ್ವಾಣಿ ಅರ್ಜುನನಿಗೆ ಹೇಳ್ತಿರುವ ಮಾತು ಪರಮಾತ್ಮ, ಪರಮಾತ್ಮನ ವಾಣಿ. ಅದೃಷ್ಟಪೂರ್ವಾಣಿ ಇದುವರೆಗೆ ಯಾರೂ ನೋಡಿಲ್ಲಪ್ಪ, ನೋಡೋದಕ್ಕೂ ಆಗೋದಿಲ್ಲಪ್ಪ, ಯಾರಿಗೂ ನಾನು ತೋರಿಸಿಯೂ ಇಲ್ಲಪ್ಪ, ಅದು ಇದೆ ಅನ್ನೋದನ್ನು ಹೇಳಿಯೂ ಇಲ್ಲಪ್ಪ. ಅಂಥ ವಿಷಯಗಳು ನಿನಗೆ ಈಗ ನಾನು ತೋರಿಸ್ತೀನಿ. ಪಶ್ಯ, ಆಶ್ಚರ್ಯವಾಗಿರುವಂಥದ್ದು ಈ ರೂಪ, ದಿವ್ಯ ಮಂಗಳ ಸ್ವರೂಪ, ಐಶ್ವರ್ಯ ರೂಪ. ಪಶ್ಯ ಭಾರತ, ಆಶ್ಚರ್ಯವಾಗಿರುವಂಥದ್ದೆಲ್ಲವನ್ನು ನೋಡಪ್ಪ, ತೋರಿಸ್ತೀನಿಪ್ಪ, ನಿನ್ನ ಆಸೆಯನ್ನು ಪೂರೈಸ್ತೀನಿ ಅಂತಾನೆ ಪರಮಾತ್ಮ. ಎಂಥ ಭಕ್ತಾನುಗ್ರಹ, ಭಕ್ತ ವಾತ್ಸಲ್ಯ ಅನ್ನೋದು ಎಷ್ಟರ ಮಟ್ಟಿಗಿದೆ ಪರಮಾತ್ಮನಿಗೆ ಅನ್ನೋದು ಇದರಲ್ಲೇ ಗೊತ್ತಾಗ್ಬಿಡುತ್ತೆ. ತನ್ನ ಯೋಗ ಸಿದ್ಧಿಗಳಿಂದ ಐಶ್ವರ್ಯ ರೂಪವನ್ನು ತನ್ನ ದೇಹದಲ್ಲಿಯೇ, ವಿಶ್ವ ದೇಹದಲ್ಲಿಯೇ ಹೇಗೆ ಎಲ್ಲವನ್ನೂ ಹೆಣೆದುಕೊಂಡಿದ್ದಾನೆ, ಧರಿಸಿದ್ದಾನೆ ಎನ್ನುವುದನ್ನು ಇಲ್ಲಿ ನಿರೂಪಿಸುತ್ತಿದ್ದಾನೆ ಪರಮಾತ್ಮ. ಆದಿಯಲ್ಲಿ ಚತುರ್ಮುಖ ಬ್ರಹ್ಮನ ಸೃಷ್ಟಿಯಾದ ನಂತರ ಚತುರ್ಮುಖ ಬ್ರಹ್ಮನು ಪರಮಾತ್ಮನನ್ನು ವರ್ಣಿಸುತ್ತಾ ಇದೇ ಶ್ಲೋಕಗಳನ್ನು, ಇದೇ ಅರ್ಥಗಳನ್ನು ಬರುವಂತೆ ಪದಗಳ ಜೋಡಣೆಯಿಂದ ಸ್ತೋತ್ರ ಮಾಡುತ್ತಾನೆ. ನಮೋಸ್ತು ಅನಂತಾಯ ಸಹಸ್ರಮೂರ್ತಯೇ ಶಿರೋರು ಬಾಹವೇ ಪುರುಷಾಯ ಶಾಶ್ವತೆ. ಹೀಗೆ ಅನಂತ ರೂಪವನ್ನು, ಪರಮಾತ್ಮನ ಅನಂತ ರೂಪಗಳನ್ನು ಬ್ರಹ್ಮ, ಚತುರ್ಮುಖ ಬ್ರಹ್ಮ ವರ್ಣಿಸುತ್ತಾನೆ. ನಮೋಸ್ತ್ವನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷಿ ಶಿರೋರುಬಾಹವೇ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರಕೋಟಿ ಯುಗಧಾರಿಣೇ ನಮಃ. ಸಹಸ್ರ ಕೋಟಿ ಯುಗಗಳನ್ನು ಧರಿಸಿರುವಂತಹ ಪರಮಾತ್ಮ ಇಲ್ಲಿ ಅದೇ ವಿಶ್ವರೂಪವನ್ನು, ಐಶ್ವರ್ಯ ರೂಪವನ್ನು ಹೇಗೆ ಧರಿಸಿದ್ದೇನೆ ಅನ್ನುವುದನ್ನು ಅರ್ಜುನನಿಗೆ ತೋರಿಸಲು ಉದ್ಯುಕ್ತನಾಗುತ್ತಿದ್ದಾನೆ ಪರಮಾತ್ಮ. ಆದರೆ ಪರಮಾತ್ಮ ಇಲ್ಲಿ ಒಂದು ಹೇಳ್ತಾ ಇದ್ದಾನೆ, ಏನಪ್ಪ ಅರ್ಜುನ, ನಿನಗೆ ಈ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲಪ್ಪ, ನನ್ನ ಐಶ್ವರ್ಯ ರೂಪವನ್ನು ನೋಡುವುದಕ್ಕೆ ಸಾಧ್ಯವಿಲ್ಲಪ್ಪ. ಅದಕ್ಕೆ ದಿವ್ಯವಾದ ಚಕ್ಷುಗಳನ್ನು ನಿನಗೆ ನಾನು ಕರುಣಿಸ್ತೀನಿ, ಆ ದಿವ್ಯ ಚಕ್ಷುಗಳನ್ನು ಕೊಡ್ತೀನಿ. ಆ ದಿವ್ಯ ಚಕ್ಷುಗಳಿಂದ ನೀನು ನೋಡೋದಕ್ಕೆ ಸಾಧ್ಯವಾಗುತ್ತದೆ. ಇದನ್ನೇ ನಾವು ದಿವ್ಯ ದೃಷ್ಟಿ ಅಂತ ಹೇಳ್ತಾ ಇದ್ದೆವು. 10 ಅಧ್ಯಾಯಗಳಲ್ಲಿ ಹೇಳುವಾಗ ಋಷಿ ಮುನಿಗಳಿಗೆ ದಿವ್ಯ ದೃಷ್ಟಿ ಇರುತ್ತದೆ, ಎಲ್ಲ ದೇವತೆಗಳನ್ನು ನೋಡಬಹುದು, ಸದಾಕಾಲ ನೋಡಬಹುದು, ಈಗಲೂ ನೋಡಬಹುದು ಅಂತ ನಾನು ಹೇಳ್ತಾ ಇದ್ದೇನಲ್ಲ, ಆ ಒಂದು ವಿಷಯಗಳು ಇಲ್ಲಿ ಬಂದಿದೆ ನೋಡಿ. ದಿವ್ಯ ಚಕ್ಷುವನ್ನು ಕೊಡುತ್ತೇನೆ, ದಿವ್ಯ ದೃಷ್ಟಿಯೇ ಬಂದುಬಿಡುತ್ತೆ. ಸಂಜಯನಿಗೆ ಹೇಗೆ ದಿವ್ಯ ದೃಷ್ಟಿಯಿಂದ ನೋಡಿ ಎಲ್ಲವನ್ನು ಧೃತರಾಷ್ಟ್ರನಿಗೆ ಹೇಳುತ್ತಿದ್ದಾನೆಯೋ ಹಾಗೆ ದಿವ್ಯ ದೃಷ್ಟಿಯನ್ನು, ದಿವ್ಯ ಚಕ್ಷುಗಳನ್ನು ಕೊಡುವುದರ ಮೂಲಕ ಪರಮಾತ್ಮ ತನ್ನ ಯೋಗ ಐಶ್ವರ್ಯವನ್ನು, ಯೋಗಂ ಐಶ್ವರ್ಯ ರೂಪಂ ವಿಶ್ವರೂಪಂ ಪಶ್ಯಮೇ ಪಶ್ಯ, ನನ್ನ ಐಶ್ವರ್ಯ ರೂಪವನ್ನು ನೋಡಪ್ಪ, ನಾನು ಅಂಥ ದಿವ್ಯ ಚಕ್ಷುವನ್ನು ಕೊಡ್ತೀನಿ. ಈ ಸಾಮಾನ್ಯವಾದ ತ್ವಗೀಂದ್ರಿಯದಿಂದ, ಈ ಚರ್ಮದಲ್ಲಿ ಮಾಡಿರುವಂತಹ ಚಕ್ಷುಗಳಿಂದ ನನ್ನನ್ನು ನೋಡುವಲು ಸಾಧ್ಯವಾಗುವುದಿಲ್ಲಪ್ಪ ಅರ್ಜುನ ಅಂತ ಹೇಳಿ ವಿಶೇಷ ಕಾರುಣ್ಯದಿಂದ ದಿವ್ಯ ಚಕ್ಷುಗಳನ್ನು ಕೊಟ್ಟು ಅವನಿಗೆ ಎಲ್ಲ ಐಶ್ವರ್ಯ ರೂಪವನ್ನು ತೋರಿಸ್ತಾ ಇದ್ದಾನೆ ಪರಮಾತ್ಮ. ಪಶ್ಯಮೇ ಪಾರ್ಥರೂಪಾಣಿ ಸತ ಶೋಥ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣ ಕೃತೀನಿ ಚ. ಎಲೆ ಅರ್ಜುನ, ನಾನಾ ವಿಧವಾದ ದಿವ್ಯವಾದ ಅನೇಕ ವರ್ಣಗಳುಳ್ಳ ಮತ್ತು ಆಕೃತಿಗಳುಳ್ಳ ನನ್ನ ಅಸಂಖ್ಯಾತ ರೂಪಗಳನ್ನು ನೋಡು. ಎಲೆ ಅರ್ಜುನ, ಆದಿತ್ಯರನ್ನು ನೋಡು, ವಸುಗಳನ್ನು ನೋಡು, ರುದ್ರರನ್ನು ನೋಡು, ಅಶ್ವಿನಿ ದೇವತೆಗಳನ್ನು ನೋಡು, ಮರ್ದ್ಗಣಗಳನ್ನು ನೋಡು, ಮತ್ತು ಹಿಂದೆ ಎಂದೂ ನೀನು ನೋಡದೇ ಇರುವಂತಹ ಅನೇಕ ಆಶ್ಚರ್ಯವಾಗಿರುವಂತಹ ದೃಶ್ಯಗಳನ್ನು ನೋಡುಪ. ಎಲೆ ಅರ್ಜುನ, ಇಲ್ಲಿ ನನ್ನ ದೇಹದ ಒಂದೇ ಒಂದು ಕಡೆಯಲ್ಲಿ ಚರಾಚರವಾದ ಇಡೀ ಜಗತ್ತು, ವಿಶ್ವವೇ ತುಂಬಿದೆ. ಈಗ ನೋಡು, ಮತ್ತು ಬೇರೆ ಯಾವುದನ್ನೂ ನೋಡಲು ಇಚ್ಛಿಸುತ್ತೀಯೋ ಅವೆಲ್ಲವನ್ನು ನೋಡು, ನಿನ್ನ ಆಸೆಯನ್ನು ಪೂರೈಸಿಕೋ ಅನ್ನುವ ರೀತಿಯಲ್ಲಿ ದಿವ್ಯ ಚಕ್ಷುಗಳನ್ನು ಕೊಟ್ಟು ಪರಮಾತ್ಮ
ತನ್ನ ಐಶ್ವರ್ಯ ರೂಪವನ್ನು ತೋರಿಸುತ್ತಿದ್ದಾನೆ. ಅದನ್ನೇ ಸಂಜಯನು ಧೃತರಾಷ್ಟ್ರನಿಗೆ ಮುಂದಿನ ಶ್ಲೋಕಗಳಲ್ಲಿ ಹೇಳುತ್ತಾನೆ. ಸೊ ಅರ್ಜುನನಿಗಾದಂತಹ ಆ ಒಂದು ಮಹಾ ಪ್ರಸಾದ ಸಂಜಯನಿಗೂ ಉಂಟಾಯಿತು. ನೋಡಿ ಎಂಥ ಭಾಗ್ಯ! ಸಂಜಯನಿಗೂ ವಿಶ್ವರೂಪದ ದರ್ಶನದ ಅನುಭವ ಮತ್ತು ಪ್ರಸಾದ ದೊರಕಿತು. ಅದನ್ನು ಸಂಜಯ ಮುಂದಿನ ಶ್ಲೋಕಗಳಲ್ಲಿ ತಿಳಿಸುತ್ತಾನೆ. ಇಲ್ಲಿಗೆ ಇಂದು ನಿಲ್ಲಿಸಿರೋಣ. ನಾಳೆ ಸಂಜಯನ ಅನುಭವಗಳನ್ನು ಅವನ ಮಾತುಗಳಲ್ಲಿಯೇ ಕೇಳೋಣ. ಶ್ರೀಕೃಷ್ಣಾರ್ಪಣಮಸ್ತು.